ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಸಿಂಗ್ಯುಲರ್ ಮತ್ತು ಪ್ಲ್ಯೂರಲ್ಗೆ ಸಂಬಂಧಪಟ್ಟಂಥ 2 ಸಾಮಾನ್ಯ ನಿಯಮಗಳನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಸಿಂಗ್ಯುಲರ್ ಇರುವ ನಾಮವಾಚಕವನ್ನು ಪ್ಲ್ಯೂರಲ್ಗೆ ಬದಲಾಯಿಸಲು ಇರತಕ್ಕಂಥ 3ನೇ ನಿಯಮದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. Nouns ending in Y. If the letter before the Y is a consonant, remove the Y and add IES. ಅಂದರೆ ಯಾವ ನಾಮವಾಚಕಗಳು ವಾಯ್ನಿಂದ ಅಂತ್ಯಗೊಂಡಿರುತ್ತದೆಯೋ ಅಥವಾ ಕೊನೆಯಲ್ಲಿ ವಾಯ್ ಬಂದಿರುತ್ತದೆಯೋ ಅಂತಹ ನಾಮವಾಚಕಗಳಲ್ಲಿ ವಾಯ್ನ ಹಿಂದೆ ಕಾನ್ಸೋನೆಂಟ್ ಇರಬೇಕು. ವಾಯ್ನ ಹಿಂದೆ ಕಾನ್ಸೋನೆಂಟ್ ಇದ್ದರೆ ವಾಯನ್ನು ತೆಗೆದು ಅದರ ಬದಲಾಗಿ IES ಅನ್ನು ಉಪಯೋಗಿಸಬೇಕು. ಅಂದರೆ ಸರಳವಾಗಿ ಹೇಳುವುದಾದರೆ ವಾಯ್ನಿಂದ ಅಂತ್ಯವಾಗಿರಬೇಕು, ವಾಯ್ನ ಹಿಂದೆ ಕಾನ್ಸೋನೆಂಟ್ ಲೆಟರ್ ಬಂದಿರಬೇಕು. ಆವಾಗ ನಾವು ವಾಯನ್ನು ರಿಮೂವ್ ಮಾಡಿ IES ಸೇರಿಸುವುದರ ಮೂಲಕ ಬಹುವಚನವಾಗಿ ಮಾಡಬಹುದು. ಉದಾಹರಣೆಯನ್ನು ನೋಡೋಣ ಬನ್ನಿ. ಸ್ಕ್ರೀನ್ ಮೇಲೆ ನೋಡಿ. ಸಿಟಿ, ಸಿಟೀಸ್, ಕಂಟ್ರಿ, ಕಂಟ್ರೀಸ್. ಈ ಪದಗಳಲ್ಲಿ ವಾಯ್ನಿಂದ ಅಂತ್ಯವಾಗಿದೆ. ವಾಯ್ನ ಹಿಂದೆ ಟಿ ಎಂಬ ಲೆಟರ್ ಕಾನ್ಸೋನೆಂಟ್ ಆಗಿದೆ. ಹಾಗಾಗಿ ಈ ವಾಯನ್ನು ತೆಗೆದುಬಿಟ್ಟು ಅಲ್ಲಿ IES ಅನ್ನು ಸೇರಿಸಿ ನಾವು ಬಹುವಚನ ಮಾಡಬಹುದು. ಅದೇ ರೀತಿ ನೋಡಿ, ಬೇಬಿ, ಬೇಬೀಸ್. ಈ ವಾಯ್ನ ಹಿಂದೆ ಬಿ ಎಂಬ ಕಾನ್ಸೋನೆಂಟ್ ಲೆಟರ್ ಇದೆ. ಹಾಗಾಗಿ ನಾವು ವಾಯನ್ನು ತೆಗೆದು ಅಲ್ಲಿ IES ಸೇರಿಸಿ ಬಹುವಚನವನ್ನು ಮಾಡಬಹುದು. ಸ್ಟೋರಿ, ಸ್ಟೋರೀಸ್. ಈ ನಿಯಮಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸೆಪ್ಷನಲ್ ಕೇಸ್ ಬರುತ್ತೆ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ವಾಯ್ನಿಂದ ಅಂತ್ಯ ಆಗಿರಬೇಕು, ವಾಯ್ನ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಲೆಟರ್ ಇರಬೇಕು. ಅಂದಾಗ ಮಾತ್ರ ನಾವು ವಾಯನ್ನು ತೆಗೆದು IES ಅನ್ನು ಸೇರಿಸಿ ಬಹುವಚನ ಮಾಡಬೇಕು. ಒಂದು ವೇಳೆ ವಾಯ್ನಿಂದ ಅಂತ್ಯ ಆಗಿದ್ದು ವಾಯ್ನ ಹಿಂದೆ ಕಾನ್ಸೋನೆಂಟ್ ಲೆಟರ್ ಬದಲಾಗಿ ವೋವೆಲ್ ಲೆಟರ್ ಬಂದಿದ್ದರೆ ಆವಾಗ ನಾವು ಏನು ಮಾಡಬೇಕು ಅಂದರೆ ಕೇವಲ ಎಸ್ ಮಾತ್ರ ಸೇರಿಸಬೇಕು. ಆವಾಗ ಯಾವುದೇ ರೀತಿ ವಾಯನ್ನು ರಿಮೂವ್ ಮಾಡಿ ನಾವು IES ಅನ್ನು ಹಚ್ಚಬಾರ್ದು. ಕೇವಲ ವಾಯ್ಗೆ ನಾವು ಎಸ್ ಅನ್ನು ಸೇರಿಸಿ ಬಹುವಚನ ಮಾಡಬೇಕು. ಉದಾಹರಣೆಗೆ ಬಾಯ್, ಬಾಯ್ಸ್, ಡೇ, ಡೇಸ್. ಈ 2 ಪದಗಳನ್ನು ಗಮನಿಸಿ. ವಾಯ್ನ ಹಿಂದೆ ಓ ಎಂಬ ಓವೆಲ್ ಲೆಟರ್ ಇರೋದರಿಂದ ನಾವು ವಾಯನ್ನು ರಿಮೂವ್ ಮಾಡುವ ಹಾಗಿಲ್ಲ. ವಾಯ್ನ ಹಿಂದೆ ಎ ಎಂಬ ಓವೆಲ್ ಲೆಟರ್ ಇರೋದರಿಂದ ವಾಯನ್ನು ರಿಮೂವ್ ಮಾಡುವ ಹಾಗಿಲ್ಲ. ಕೇವಲ ಅದಕ್ಕೆ ನಾವು ಎಸ್ ಅನ್ನು ಸೇರಿಸೋದ್ರ ಮೂಲಕ ಬಹುವಚನವನ್ನಾಗಿ ಮಾಡಬಹುದು. ಈಗ ಮಂಕಿ, ಇದೇನಾಗುತ್ತೆ, ಮಂಕಿ ಅಂದ ತಕ್ಷಣ ನಾವು ವಾಯನ್ನ ತೆಗೆದುಬಿಟ್ಟು IS ಹಚ್ಚಬಾರ್ದು. ಮಂಕಿ, ಮಂಕೀಸ್, ಕೇವಲ ಎಸ್ ಹಚ್ಚಬೇಕು. ಯಾಕೆ, ವಾಯ್ನ ಹಿಂದೆ ವೊವೆಲ್ ಇದೆ. ಹಾಗಾಗಿ ವಾಯ್ನ ಹಿಂದೆ ಕಾನ್ಸೋನೆಂಟ್ ಮಾತ್ರ ಇದ್ದಾಗ ಆ ವಾಯನ್ನು ತೆಗೆದು ನಾವು IS ಅನ್ನು ಬಳಸಿ ಪ್ಲ್ಯೂರಲ್ ಫಾರ್ಮನ್ನು ಮಾಡಬಹುದು. ಇನ್ನು ಮುಂದಿನ ನಿಯಮವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.